बसव जयंती उत्सव समिति बीदर द्वारा शहर के रंग मंदिर में सांस्कृतिक नेता विश्वगुरु बसवन्ना के 892वें जयंती उत्सव 2025 का उद्घाटन समारोह आयोजित किया गया। इस कार्यक्रम के उद्घाटन में अनुभव मंडप के अध्यक्ष पूज्य श्री डॉक्टर गुरु बसवा पट्टदेवरू ने किया। कार्यक्रम की अध्यक्षता बसव जयंती उत्सव समिति के अध्यक्ष जयराज खंडरे ने की। इस अवसर पर डीसी शिल्पा शर्मा, पूज्य श्री डॉक्टर शिवानंद महास्वामी जी, गीता खंडरे, वरिष्ठ पत्रकार शिवशरणप्पा वाली, पूज्य श्री अक्का गंगांबिका बाबूवाली, बीजी षटकार और अन्य उपस्थित रहे। इस मौके पर महासचिव संजू कुमार पाटिल, कोषाध्यक्ष डॉक्टर रजनीश वाली व अन्य मौजूद रहे। कैमरामैन पपुराज का कवरेज। बसव जयंती अड्वांस आಗಿ ಶುಭಾಶಯಗಳು। ನಾನು ಯಾವಾಗಲೂ ಹೇಳ್ತೀನಿ, ಲಾಸ್ಟ್ ಟೈಮ್ ಕೂಡ ಒಂದು ಉತ್ಸವ ಅಕ್ಕ ಅವರೇ ಮಾಡಿದ್ರು, ಅದರಲ್ಲಿ ಕೂಡ ನಾನು ಹೇಳಿದೆ, ಬಸವರು ಏನು ನಮಗೆ ವಚನಗಳು ನಮಗೆ ಕೊಟ್ಟಿದ್ದಾರೆ, ನಮ್ಮದು ಪರ್ಸ್ನಲ್ ಲೈಫ್ ಆಗಲಿ ಅಥವಾ ವರ್ಕ್ ಲೈಫ್ ಆಗಲಿ, ನಾವು ಹೆಂಗೆ ಎಥಿಕಲ್ ಆಗಿ ನಮ್ಮ ವರ್ಕ್ ಲೈಫ್ ನಡೆಸಬೇಕು, ನಾವು ಹೆಂಗೆ ಎಥಿಕಲ್ ಆಗಿ ಪರ್ಸ್ನಲ್ ಲೈಫ್ನಲ್ಲಿ ಕೂಡ ಉಳಿಬೇಕು ಅಂತ ನಮಗೆ ಆ ವಚನಗಳ ಮುಖಾಂತರ ನಾವೆಲ್ಲರಿಗೂ ತಿಳಿಸಿದ್ದಾರೆ. ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಇನ್ನು ಸಾಕಷ್ಟು ಪ್ರೋಗ್ರಾಮ್ಗಳು ನೀವೆಲ್ಲರೂ ನೋಡೋಕ್ಕೆ ಇದ್ದೀವಿ. ಸೊ ಅವರು ನಮಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಈ ವಚನಗಳ ಮುಖಾಂತರ, ನಾವೆಲ್ಲರೂ ನಮ್ಮ ಡೇ ಟು ಡೇ ಲೈಫ್ನಲ್ಲಿ ಅವೆಲ್ಲ ವಚನಗಳ ಮುಖಾಂತರ ಎಥಿಕಲ್ ಆಗಿ ನಮ್ಮ ಲೈಫನ್ನು ಉಳಿಸೋಣ ಅಂತ ಎಲ್ಲರಿಗೂ ವಿನಂತಿಸುತ್ತಾ ನಾನು ನನ್ನ ನುಡಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದ. ದಿವ್ಯ ಸಮ್ಮುಖವನ್ನು ವಹಿಸಿರುವ ಪೂಜ್ಯ ಶ್ರೀ ಡಾಕ್ಟರ್ ಗಂಗಾಂಬಿಕಾ ಬಸವ ಸೇವಾ ಪ್ರತಿಷ್ಠಾನ ಅಕ್ಕನವರ ಪಾದಕ್ಕೂ ಕೂಡ ಶರಣುಗಳನ್ನು ಸಲ್ಲಿಸುತ್ತಾ, ಇಂದಿನ ಕಾರ್ಯಕ್ರಮಕ್ಕೆ ನಾವು ನಮ್ಮ ಸಂಸದರಾದ ಸಾಗರ್ ಖಂಡ್ರೆ ಸಾಗರನ್ನು ಕೇಳ್ಕೊಂಡಿದ್ದೆವು. ಅವರು ಮನಪೂರ್ವಕವಾಗಿ ಬರ್ತೀನಿ ಅಂತ ಒಪ್ಕೊಂಡಿದ್ದರು. ಆದರೆ ಅವ್ರಿಗೆ ಯಾವುದೋ ಕಾರಣದಿಂದ ಅವರು ಬೆಂಗಳೂರಿನಲ್ಲಿ ಉಳಿದಿದ್ದಾರೆ. ಅದಕ್ಕೆ ನಮ್ಮ ಅಕ್ಕ ಗೀತಾ ಖಂಡ್ರೆ ಅಕ್ಕವ್ರಿಗೆ ನಾವು ಕೇಳ್ಕೊಂಡಾಗ ಸಂತೋಷದಿಂದ ಬಂದಿದ್ದಾರೆ. ಅಕ್ಕನವ್ರಿಗೂ ಕೂಡ ಪಾದಕ್ಕೂ ಕೂಡ ಶರಣುಗಳನ್ನು ಸಲ್ಲಿಸುತ್ತಾ, ಗುರುಪೂಜೆಯನ್ನು ನಡೆಸಿಕೊಟ್ಟಿರ್ತಕ್ಕಂಥ ಹಿರಿಯರು ನನ್ನ ತಮ್ಮದೇ ಸಮಾನವಾದಂಥ ಶಿವಶರಣಪ್ಪ ಅವರಿಗೂ ವಚನ ಪಠಣ ಮಾಡಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಶಿಲ್ಪಾ ಶರ್ಮಾ ಅವರಿಗೂ, ಇಂದಿನ ವಿಶೇಷ ಉಪನ್ಯಾಸಕ ನೀಡಿರುವ ಡಾಕ್ಟರ್ ಅಪ್ಪಗೆರೆ ಸೋಮಶೇಖರ್ ಅಣ್ಣನವರಿಗೂ, ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಸೋಮಶೇಖರ್ ಪಾಟೀಲ್, ಭಾಜಪದ ಅಧ್ಯಕ್ಷರು, ಬಿಜಿ ಷಟ್ಕಾರ್ ಗೌರವ ಸಲಹೆಗಾರರು ಅವರಿಗೂ, ಚಂದ್ರಶೇಖರ್ ಪಾಟೀಲ್ ಗಾದಿಗೆ ಅವರು ಬರಬೇಕಾಗಿತ್ತು ಅವರಿಗೂ, ಶರಣ ಬಾಬು ವಾಲಿ ಅವರಲ್ಲಿಯೂ, ಅದೇ ರೀತಿ ಕುಶಲರಾವ್ ಪಾಟೀಲ್ ಖಾಜಾಪುರ ಅವರಿಗೂ, ರಾಜೇಂದರ್ ಗಂದಿಗೆ ಅವರಿಗೂ, ಡಾಕ್ಟರ್ ರಜನೀಶ್ ವಾಲಿ ಅವರಲ್ಲಿಯೂ, ಅದೇ ರೀತಿ ನಮ್ಮ ಸ್ವಾಗತ ಸಮಿತಿಯ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ತಾಯಿ ಸ್ವರೂಪಿಣಿ ಆಗಿರ್ತಕ್ಕಂಥ ಡಾಕ್ಟರ್ ವಿಜಯಶ್ರೀ ಬಸೆಟ್ಟಿ ತಾಯಿಯವರಿಗೂ, ವಿಜಯಲಕ್ಷ್ಮಿ ಕೌಟ್ಗೆ ಅವರಿಗೂ, ಶಿವಕುಮಾರ್ ಪಂಚಾಳ್ ಅವರಿಗೂ, ಸಂಜೀವ್ ಕುಮಾರ್ ಪಿ ಪಾಟೀಲ್ ಅವರಿಗೂ, ಸುರೇಶ್ ಇಂದಿನ ನಿರೂಪಣೆಗೆ ಇರತಕ್ಕಂಥ ಸುರೇಶ್ ಶೆಟ್ಟಿ ಅವರಿಗೂ ಶರಣಾರ್ಥಿ. ಅಂತೂ ದೇವಲೋಕದವರಿಗೂ ಬಸವಣ್ಣನೇ ದೇವರು, ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು, ನಾಗಲೋಕದವರಿಗೂ ಬಸವಣ್ಣನೇ ದೇವರು, ಮೇರುಗಿರು ಮಂದರಿಗಿರು ಮೊದಲಾದವೆಲ್ಲಕ್ಕೂ ಬಸವಣ್ಣನೇ ದೇವರು. ಕೊನೆಗೆಳ್ತಾರೆ ನಿಮಗೂ ಎನಗೂ ಬಸವಣ್ಣನೇ ದೇವರು ಚೆನ್ನಮಲ್ಲಿಕಾರ್ಜುನ ಅಂತ. ಈ ಒಂದು ಮಾತುಗಳನ್ನೆಲ್ಲ ಕೇಳಿದಾಗ ನಮಗೆ ಬಹಳ ಒಂದು ಮನ ತುಂಬಿ ಬರ್ತದ್ರಿ. ಆದರೆ ಶರಣರು ಬಸವಣ್ಣನವರು ಮಾಡಿದ ಕ್ರಾಂತಿ ಇವತ್ತು ನಮ್ಮ ಸೋಮನಾಥ್ ಅಣ್ಣವರು ಹೇಳೋರು ನೋಡಿ, ಎಷ್ಟು ಅಲ್ಲಿ ಇಸ್ರೇಲ್ದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಮಾತನಾಡುವುದ್ರ ಮೂಲಕ ಎಷ್ಟು ಅದ್ಭುತವಾಗಿ ಎಲ್ಲಿ ತಪ್ಪೀವಿ ಅಂದರೆ, ಇವತ್ತು ನಮ್ಮಲ್ಲಿ ಎಲ್ಲ ರೀತಿಯಿಂದ ತಾಕತ್ತು ಎಲ್ಲ ಇದ್ರೂ ನಾವು ಸಂಘಟನೆಯಲ್ಲಿ ನಾವು ಎಡರುತ್ತಾ ಇದ್ದೀವಿ. ಸಂಘಟನಾ ಶಕ್ತಿ ಎಲ್ಲಿ ಇರ್ತದೆ ಅಲ್ಲಿ ಯಾರು ಕೆಮ್ಮ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಇಲ್ಲಿ ಎಲ್ಲ ಸಂಘಟನೆದವ್ರು ಇದ್ದೀರಂತ ನಾನು ಒಂದೆರಡು ಮಾತುಗಳನ್ನು ಆಡ್ತಾ ಇದ್ದೀನಿ. ಎಲ್ಲ